ಏನು ಈ ಪ್ಲಾಸ್ಟಿಕ್ ಮಾರಾಟದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ ಈ ಮಾರ್ವಾಡೀಸು, ಕೆಲವು ಪ್ಲಾಸ್ಟಿಕ್ ಅಂಗಡಿಗಳವರು, ಅವರೆಲ್ಲರೂ ಸೇರ್ ಮಾಡಿರ್ತಕ್ಕಂಥ ಗೇಮ್ ಪ್ಲಾನ್ ಇದು. ಆಯಿತು, ಏನು ತೊಂದರೆ ಇಲ್ಲ. 420 ಮನೆ ನಂಬರ್ 1 ಸುಧಾರಾಣಿ ಮನೋಜ್ ಗಂಡ ಹೆಂಡತಿ ಇಬ್ಬರನ್ನೇನು ಎದುರಿಸಿ ದುಡ್ಡು ಪಟ್ಟಿಸ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಇವರು. ಫೇಕ್ ನ್ಯೂಸ್ ಆ್ಯಂಡ್ ಫ್ರಾಡ್ಸ್. ಗಂಡ ಹೆಂಡತಿ ಇಬ್ಬರು ಫ್ರಾಡೇ ಅವರು. ಎಷ್ಟು ವರ್ಷದಿಂದ ಜೀವನ ಮಾಡ್ತಾ ಇದ್ದಾರೆ ಅವರು, ಎಷ್ಟು ವರ್ಷದಿಂದ ಮಾರಾಟ ಮಾಡ್ತಿದ್ದಾರೆ ಅಂತ ಎನ್ಕ್ವೈರಿ ಮಾಡೋಕ್ಕಾಗದೆ ಇರ್ತಕ್ಕಂಥ ಆಫೀಸರು. ನಾವು ಪ್ರಶ್ನೆ ಮಾಡೋದಕ್ಕೆ ಸ್ವಾಮಿ ಇರೋದು, ಪ್ರಶ್ನೆ ಕೇಳಿಸ್ಕೊಳಕ್ಕಲ್ಲ. ನಾವು ಪ್ರಶ್ನೆ ಮಾಡೋರೆ, ಯಾರು ತಪ್ಪು ಮಾಡಿದ್ರು ಪ್ರಶ್ನೆ ಮಾಡೋರೆ. ನಾಗರಾಜ್ ಕ್ರೈಮ್ ಬ್ರಾಂಚ್ ಪೊಲೀಸ್, ಹೋಮ್ ಗಾರ್ಡ್ ದೊಡ್ಡೇಶ್ ಸರ್ವಧರ್ಮ ಸಮಿತಿ, ಕರಿಯಪ್ಪ ಡಿವಿಜಿ ವಾಯ್ಸ್ ಮೀಡಿಯಾ ವ್ಯಕ್ತಿ, ಅಜಯ್ ಕುಮಾರ್ ಮೀಡಿಯಾ ವ್ಯಕ್ತಿ, ಸುನಿಲ್ ಮತ್ತು 3-4 ಜನರ ಹೆಸರು ವಿಳಾಸ ಗೊತ್ತಿರುವುದಿಲ್ಲ. ಜಾಸ್ತಿ ಯಾರು ಮಾತಾಡ್ತಾರಲ್ಲ 3-4 ಜನದ ಹೆಸರು ಸೇರಿಸ್ಬಿಡ್ತಾನೆ. ಸುನಿಲ್, KTJ ನಗರ ಇನ್ಸ್ಪೆಕ್ಟರ್ ಸುನಿಲ್. ಕೃತ್ಯದಲ್ಲಿ ಭಾಗಿಯಾಗಿರುವ ಕಳುವಾದ ಮಾಲುಪಟ್ಟಿ ಮತ್ತು ಮೊತ್ತ ಸುಮಾರು 80,000ದಿಂದ 1 ಲಕ್ಷ ರೂಪಾಯಿ ಬೆಲೆ ಬಾಳುವ ಪ್ಲಾಸ್ಟಿಕ್ ಕವರ್ ಬ್ಯಾಗ್ ಚೀಲಗಳು, ಬಟ್ಟೆ ಕವರ್ ಚೀಲಗಳು, ಪೇಪರ್ ಲೋಟಗಳು. ಇವರು ಕರೆಕ್ಟಾಗಿ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಪ್ರಕರಣಗಳಲ್ಲಿ ಸಂಕ್ಷಿಪ್ತ 14/4/2025 ಮಧ್ಯಾಹ್ನ 1 ಗಂಟೆಗೆ ಫಿರ್ಯಾದಿ ಸುಧಾ ಗಂಡ ಮನೋಜ್ ಕುಮಾರ್ ಸುಮಾರು 35 ವರ್ಷ, ಜೈನ ದಿಗಂಬರ ಜನಾಂಗ, ಪ್ಲಾಸ್ಟಿಕ್ ಕವರ್ ವ್ಯಾಪಾರ ಇವ್ರದ್ದು ದಂಧೆ. ಮನೆ ನಂಬರ್ 420 KBX ಸ್ಟೇಷನ್. ಇವರು ಠಾಣೆಗೆ ಹಾಜರಾಗಿ ನೀಡಿದ ಲಿಖಿತ ದೂರಿನ ಸ್ವೀಕರಿಸಿದ ನೋಡಿದ ಫಿರ್ಯಾದಿ. ಅಂದರೆ ಇವ್ರು ಏನು ಹೋಗಿ ಕಂಪ್ಲೇಂಟ್ ಕೊಡ್ತಾರಲ್ಲ ಅವತ್ತಿನ ಡೇಟು, ಗಂಡನಿಗೆ 50 ವರ್ಷ, ಆ ಎಮ್ಮನಿಗೆ 35 ವರ್ಷ. ಪ್ಲಾಸ್ಟಿಕ್ ಕವರ್ ಮಾರ್ಕೊಂಡೇ ಇವ್ರ ಜೀವನ ಮಾಡೋದು. ನೋಡಿ, ಆ ಕಂಪ್ಲೇಂಟಲ್ಲೇ ಇದೆ, ಇವ್ರ ಜೀವನ ಪ್ಲಾಸ್ಟಿಕ್ ಮಾರ್ಕೊಂಡೇ ಜೀವನ ಮಾಡೋದು. ಮತ್ತು ಅಲ್ಲಿ ಮಾಮೂಲಿ ಫಿಕ್ಸ್ ಆಗ್ದ ಇವ್ರನ್ನೇನು ಕಾಲು ತೊಳೆದು ಕನ್ಯಾದಾನ ಮಾಡಿಕೊಂಡು ಇವ್ರ ಹತ್ರಕ್ಕೆ ಇದನ್ನು ಮಾಡಬೇಕಾಗಿತ್ತಾ? ನಂದಲ್ಲ, ಬೇರೆಯವ್ರು ಹೋಗ್ತಾ ಇದ್ದಾರೆ, ಬೇರೆಯವರೆಲ್ಲ ತಿಂತಾ ಇದ್ದಾರೆ ಅವ್ರ ಕಡೆಗೆ. ಅವರೇ ಹೇಳ್ತಾ ಇದ್ದಾರೆ, ತಿಂಗಳ ಒಂದು 20 ಜನ ಬರ್ತಾರೆ ಸರ್, ನೀವು ಬಂದು ಇಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಅವರು. ಮನೋಜು, ನನಗೆ ಅವ್ರು ಹೇಳ್ತಿ ಗೊತ್ತಿಲ್ಲ, ಮನೋಜ ಒಂದ್ಸಲ ಸಿಕ್ಕಿದ್ದ ಅಂತಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನೇ. ಸಿಕ್ಕಿದ್ದ ಪ್ಲಾಸ್ಟಿಕ್ ಮಾರ್ಕೊಂಡು ಒಂದು ಬೈಕಲ್ಲಿ. ಅವಾಗ ಬಡಾವಣೆ ಪೊಲೀಸ್ ಸ್ಟೇಷನ್ ಹೈಸ್ಕೂಲ್ ಫೀಲ್ಡ್ ಅಂತ ಏನು ತೋರಿಸಿದಾರಲ್ಲ ಇವರು, ಅಲ್ಲಿ ಸಿಕ್ಕಿರೋದು ಫುಟೇಜ್ ಇರುತ್ತೆ ಬಿಡಿ ಸ್ಟೇಷನ್ನಲ್ಲಿ ಮೋಸ್ಟ್ಲಿ. ಆ ಫುಟೇಜ್ ಇಟ್ಕೊಂಡು ಇಲ್ಲಿ ನಾಟಕ ಮಾಡಂಗೆ ಕಾಣ್ತಾರೆ ಇವರು. ಮಾಡಲಿ, ಆ ಡೇಟು ಈ ಡೇಟು ಎಲ್ಲ ಡೇಟು ನಾವು ನೋಡ್ತೀವಿ. ಸುನಿಲ್ ಅವರೇ, ದ್ವೇಷ ಅಸೂಹೆ ಬಿಡಿ. ಸತ್ಯ ಕೇಳಿದವರಿಗೆ, ನ್ಯಾಯ ಕೇಳಿದವರಿಗೆ ನೀವು ರೌಡಿ ಶೀಟರ್. ಈ ನೆಲ ಹೇಳಕ್ಕೆ ಬೇಜಾರಾಗುತ್ತೆ ರೀ ಕೊನೆಗೆ. ಅದಕ್ಕೆ ತಲೆ ಕೆಟ್ಟು ಅದೇನೇನೋ ಮಾಡ್ತಾರೆ ಅಂತಾರಲ್ಲ, ಹಂಗೆ ಕಾನೂನು ಕೈಗೆ ಎತ್ಕೋಬೇಕು ಅಂತ ಅನಿಸ್ಬಿಡುತ್ತೆ. ಸರಿಯಾದ ದಾರಿಯಲ್ಲಿ ಹೋಗುವಂಥ ವ್ಯಕ್ತಿಗಳಿಗೆ ದಾರಿ ತಪ್ಪಿಸುವಂಥ ಕೆಲಸನ ಇಂಥ ಸುನಿಲ್ ಅಂತವರೇ ಮಾಡೋದು. KTJ ನಗರ ಸುನಿಲ್ ಅಂತವರು. ನಾನು ಎಷ್ಟು ಪ್ರಾಮಾಣಿಕತೆಯಿಂದ ಅವ್ರ ಹತ್ರ ಹೇಳಿದ್ದೀನಿ. ಆದರೆ ಈ ಎಲ್ಲ ಸುಳ್ಳು ಸಾಕ್ಷಿಗಳನ್ನ ಇಟ್ಕೊಂಡು ಕೇಸ್ ಪ್ರೂವ್ ಮಾಡೋಕ್ಕಾಗುತ್ತಾ ಅವ್ರ ಕೈಲಿ? ಈ ಸರ್ಕಾರ ಇವ್ರದೇನಾ? ಜಡ್ಜು ಸಮೇತ ಇವ್ರು ಹೇಳ್ದಂಗೆ ಕೇಳ್ಬಿಡ್ತಾರ? ಆರೋಪಿಗಳು ಹೇಳ್ದಂಗೆ ನ್ಯಾಯಾಲಯ ಒಪ್ಪಿಡುತ್ತಾ? ಎವಿಡೆನ್ಸ್ ಏನು ಕೇಳೋದೇ ಅಲ್ವಾ? ಒಟ್ಟು ಅವನು ಇಲ್ಲಿರೋವರೆಗೂ ಸಮಯ ವೇಸ್ಟ್ ಮಾಡ್ಕೊಂತ ಹೋಗ್ಬೇಕು. ಏನಾರ ಮಾಡ್ಕೋರಿ, ಒಂದು ಕೇಸ್ ಹಾಕಿತ್ಲ ದಿಮ್ಮಂತವನು ಒಳಗರ ಹಾಕೋ ಮಾರಾಯ. ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅವನು. ಹೊರಗಿನ ಸಮಾಜ ಬದಲಾವಣೆ ಮಾಡ್ಬೇಕಂತ ಹೋಗಿ ಮಾಡತ್ಲ ಒಂದು ಸೊಮಾಟೋ ಕೇಸ, ಯಾವುದೋ ಒಂದು ಕೇಸ್ ಮಾಡಿತ್ಲ ಒಳಗೆ ಕಳಿಸ್ಬಿಡತ್ಲ. ನೆಮ್ಮದಿಯಾಗಾರ ಹೋಗ್ತೀನಿ. ಯಾಕೆ ಇಷ್ಟಕ್ಕಂತ ಚಿತ್ರಹಿಂಸೆ ಕೊಡ್ತೀಯ ನನಗ? ನೀ ಸ್ಟೇಷನ್ಗೆ ಕರೆದಾಗಿಂದ ಇಲ್ಲಿವರೆಗೂ ಗಡ್ಡ ಬಳಸಿಲ್ಲ ಕಣೆ ನಾನು, ಕೂದಲು ತಗ್ಸಿಲ್ಲ. ಸುನಿಲ್, ಸಿದ್ಧಾಂತ ಇಟ್ಕೊಂಡು ಬದುಕಿರೋ ಕಣೆಯ ನಾನು. ಸಿದ್ಧಾಂತ, ನನ್ನದೇ ಆದ ಸಿದ್ಧಾಂತ ಇಟ್ಕೊಂಡು ಬೆಳೆದವನು ನಾನು. ಯಾವನೋ ಬುಡ್ಬುಡಿಕೆ ನನ್ನ ಮಕ್ಕಳು ಮಾತುಗಳು ಕಟ್ಕೊಂಡು, ಯಾವನೋ ಇನ್ನೊಬ್ಬನ ಬುಡ್ಬುಡಿಕೆ ಮಾತು ಕಟ್ಕೊಂಡು ಜೀವನ ಮಾಡ್ದವನಲ್ಲ ನಾನು.
ತಂದೆ ತಾಯಿ ಆಸ್ತಿ, ಹೆಂಡತಿ ಮಕ್ಕಳ ಆಸ್ತಿ, ಎಲ್ಲ ಆಸ್ತಿಗಳು ಬಿಟ್ಬಿಟ್ಟು ಇವತ್ತು ಸಮಾಜ ಸೇವೆ ಅಂತ ನಿಂತ್ಕೊಂಡು ಅವನಾದರೂ ಒಬ್ರು ಹೋರಾಟ ಮಾಡ್ತಾ ಇದ್ದಾನೆ ಅಂತಂದ್ರೆ ನನ್ನ ಹೆಸರು ಮೊದಲಿಗೆ ಇರಬೇಕು ಅಂತ ಹೋರಾಟ ಮಾಡ್ತಾ ಇರೋನು ನಾನು. ಅಂಥವನ ಮೇಲೆ ರೌಡಿ ಶೀಟರ್ಸ್ ಪಟ್ಟಿ ನೀನು ಓಪನ್ ಮಾಡಿದಿ 2023 ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು. ನೀವು ಯೋಚನೆ ಮಾಡಿ, ಸಮಾಜ ಬದಲಾವಣೆ ಮಾಡೋನು ಹೊರಗಿರ್ಬೇಕಾ, ಸಮಾಜ ಘಾತಕ ಹೊರಗಿರ್ಬೇಕಂತ. ಸಮಾಜ ಘಾತಕ ಆಗ್ಬೇಕು ಅಂದಿದ್ರೆ ಇಷ್ಟು ವರ್ಷದ ತನಕ ನನ್ನ ನಿಯತ್ತನ್ನು ಉಳಿಸ್ಕೊಂಡು ನಾನು ಬರೋ ಅವಶ್ಯಕತೆ ಇರಲಿಲ್ಲ. ಯಾರೇ ಹೇಳಿಬಿಟ್ರಂತೆ ಬರ್ಕೊಂಬಿಟ್ಟಂತೆ. ಕೊಡ್ಸಯ್ಯ, ಕೊಡ್ಸು. ಅದೆಲ್ಲೆಲ್ಲ ನೀವು ರೊಕ್ಕ ಕೊಟ್ಟಿದ್ರು ಅದನ್ನೆಲ್ಲ ಎವಿಡೆನ್ಸ್ ಕೊಡ್ಸು. ನೀನು 50 ಜನ ಸಾಕ್ಷಿಗಳು ಕರ್ಕೊಂಡೋಗಿ ಅಲ್ಲಿ ಕೋರ್ಟ್ ಮುಂದೆ ನಿಲ್ಸಿದ್ರು ನಾನು ಪ್ರೂವ್ ಮಾಡೋಕ್ಕಾಗಲ್ಲ.